ಓಣ್ಣ ಮಂಗಳೂರಲ್ಲಿ. ಹಲೋ ಗಾಯ್ಸ್, ಹಾಗೆ ವೆಲ್ಕಮ್ ಬ್ಯಾಕ್ ಟು ಕಾರ್ಲಿಕ್ ಕ್ಲಬ್. ಇವತ್ತು ನಾವು ಗೋವಾದಲ್ಲಿ ಫಿಶಿಂಗ್ಗೆ ಬಂದಿದ್ದೇವೆ. ನನ್ನ ಜೊತೆ ಜೀವನ್ ಇದ್ದಾನೆ, ಇಲ್ಲಿ ಸ್ಥಳ ಪರಿಶೀಲನೆ ಮಾಡ್ತಿದ್ದಾನೆ. ಹಾಗೆ ರೌಫ್, ಆಮೇಲೆ ತಮ್ಸಿರ್ ಇದ್ದಾನೆ, ಕಸಿನ್ಸ್ ನನ್ನ. ಹಾಗೆ ಹೇಗುಂಟಾ? ಎನಿ ಗುಡ್ ನ್ಯೂಸ್? ಹಾಗೆ ನಾವು ಟೈಮ್ ವೇಸ್ಟ್ ಮಾಡಿದೆ. ತಮ್ಸಿರ್ ಅಂತೂ ಸಾಧಾರಣ ಗಾಳ ಹಿಡ್ಕೊಂಡು ಫಿಶಿಂಗ್ ಸ್ಟಾರ್ಟ್ ಮಾಡಿದ. ಆಮೇಲೆ ಜೀವನ್ ಫಿಶಿಂಗ್ ರಾಡ್ ತಗೊಂಡೋಗಿ ಸ್ವಲ್ಪ ದೂರದಲ್ಲಿ ನಿಂತು ಸ್ಟಾರ್ಟ್ ಮಾಡಿದ. ಆಮೇಲೆ ನಮ್ಮ ರೌಫ್ ಬ್ಯಾಕ್ ಹ್ಯಾಂಡಲ್ಲಿ ನಮಗೆ ಸಪೋರ್ಟ್ ಆಗಿ ಕೆಲಸ ಮಾಡ್ತಿದ್ದ. ಆಮೇಲೆ ಕ್ಯಾಮರಾಮ್ಯಾನ್ ಕೂಡ ಅವನಾಗಿದ್ದ. ಇಲ್ಲಿ ಇಷ್ಟೊಂದು ಜನ ಇದ್ರು ಉಂಟಲ್ಲ, ವೆಹಿಕಲ್ ಶಬ್ದ ಆಮೇಲೆ ನೀರ್ದು ಶಬ್ದ ಬಿಟ್ಟು ಬೇರೆಂಥ ಶಬ್ದ ಇಲ್ಲ. ನೋಡೋಣ, ಅಲ್ಲಿ ತನಕ ಜನ ಇದ್ದಾರೆ, ಖಾಲಿ ಗಾಡಿದ್ದು ಶಬ್ದ, ಯಾರು ಮಾತಾಡ್ತಿಲ್ಲ. ಅಷ್ಟು ಅಂತ ಡೆಡಿಕೇಶನಲ್ ಫಿಶಿಂಗ್ ಅಂತಲೇ ಹೇಳ್ಬೋದು. ನೋಡಿ, ಎಲ್ಲ ಮೆಲ್ಲ 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 ಮಾತಾಡಿ, ನಾವು ಅದರಷ್ಟೇ ಮೆಲ್ಲ ಮೆಲ್ಲ ಕೈ ಸಣ್ಣ ತೋರಿಸಿ ಮಾತಾಡಿದ್ವಿ. ಇದರಲ್ಲೆಲ್ಲ ಒಬ್ರು ಇದ್ದಾರೆ. ಹಾಗೆ ಜೀವನ್ಗೆ ಮೊದಲನೇ ಬೇಟೆ ಯಾವುದೋ ಒಂದು ಮೀನು ಸಿಕ್ಕಿದೆ. ಸಣ್ಣ ಸೈಜ್ ಆದರೂ ನಮಗೆ ಅದರ ಹೆಸರು ಗೊತ್ತಾಗ್ತಿಲ್ಲ ಅಂತ ಅಷ್ಟು ದೊಡ್ಡ ಏನಿರಲಿಲ್ಲ. ಆದರೂ ಸಿಕ್ಕಿದ ಮೀನು ಪುಣ್ಯವೇ. ಓಣ್ಣ ಮಂಗಳೂರಲ್ಲಿ. ಹಾಗೆ ಒಂದು ಸಣ್ಣ ಮೀನು ಸಿಕ್ಕಿತ್ತು, ಅದು ನಮಗೆ ಅದರ ಇಂಟ್ರೆಸ್ಟ್ ಜಾಸ್ತಿ ಆಯಿತು. ಹಾಗೆ ಎಲ್ಲರೂ ಒಂದು ಸಾಧಾರಣ 100 ಮೀಟರ್ ಡಿಸ್ಟೆನ್ಸಲ್ಲಿ ಹೋಗಿ ನಿಂತು. ಯಾಕಂದರೆ ಜನ ಜಾಸ್ತಿ ಆದಾಗ ನಮಗೆ ಅಲ್ಲಿ ನಮ್ಮ ಲೀಡರ್ ಲೈನ್ಸ್ ಎಲ್ಲ ಏನಿದೆ ಅದೆಲ್ಲ ಸಿಕ್ಕಿ ಹಾಕಿಕೊಳ್ತದೆ. ಆ ಒಂದು ಕಾರಣದಾಗಿ ನಾವು ಬೇರೆ ಬೇರೆ ದೂರ ನಿಂತು ಒಂದೊಂದು ಕಡೆ ನಿಂತಿದ್ದೇವೆ. ಹಾಗೆ ವಾಪಸ್ ಸ್ಟಾರ್ಟ್ ಆದ ಫಿಶಿಂಗ್ ರಾತ್ರಿ 8-9 ಗಂಟೆ ತನಕ ನಾವು ಅಲ್ಲೇ ಇದ್ವಿ. ಮಧ್ಯಾಹ್ನ 2 ಗಂಟೆಗೆ ಹೋದವರು, ಅರೌಂಡ್ 7 ಗಂಟೆಗಳ ಕಾಲ ಕಾರ್ಯಾಚರಣೆ. ಆಮೇಲೆ ಡೈಲಿ ನಾವು ಸುಮ್ಮನೆ ಸಿಕ್ಕಿದ ಬಾಟ್ಲನ್ನೆಲ್ಲ ಏನೆಲ್ಲ ಮಾಡಿ ಬಿಸಾಡಿದೆಲ್ಲ ನೋಡಿದ್ವಿ. ಫಿಶಿಂಗ್ ರಾಡ್ ಕಮ್ಮಿ ಇತ್ತು. ಹಾಗೆ ಒಬ್ಬೊಬ್ಬ ಏನೆಲ್ಲ ಕಸರತ್ತಲ್ಲಿ ಮಾಡ್ತಾ ಇದ್ವಿ ನಾವು, ಕೊನೆವರೆಗೂ ಏನಾದರೂ ಸಿಗೋದಾದ್ರೆ ಸಿಗಲಿ ಅಂತ ಹೇಳಿ. ಆಮೇಲೆ ನಮಗೆ ಗೊತ್ತಾಯಿತು ಅಲ್ಲಿ ಟೈಮಿಂಗ್ಸ್ ನೋಡಿ ಹೋಗ್ಬೇಕು. ಆ್ಯಕ್ಚುಲಿ ನಾವು ಮಧ್ಯಾಹ್ನ ಹೋದವರು ಯಾರಲ್ಲಿದ್ದಾರೆ, ನಮ್ಮನ್ನು ಬಿಟ್ಟು ಎಷ್ಟು ಜನ ಇದ್ದಾರೆ, ಎಲ್ಲರಿಗೂ ಕತ್ತಲಾದಾಗ ಒಂದೊಂದು ಮೀನು ಸಿಕ್ಕಲಿಕ್ಕೆ ಸ್ಟಾರ್ಟ್ ಆದದ್ದು. ಸೊ ಟೈಡ್ ಲೆವೆಲ್ ಎಲ್ಲ ನೋಡಿ ಹೋಗಬೇಕು, ಸುಮ್ಮನೆ ಹೋಗ್ಬೋದು. ಟೈಡ್ ಆ್ಯಂಡ್ ಟೈಮ್ ಈಸ್ ವೆರಿ 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 ಇಂಪಾರ್ಟೆಂಟ್ ವೆನ್ ಇಟ್ಸ್ ಕಮ್ ಟು ಫಿಶಿಂಗ್. ಹಾಗೆ ಕತ್ತಲಾದಾಗ ನಾವೇನು ಮಾಡಿದ್ವಿ ಅಂದರೆ, ನಮಗೆ ಸಿಕ್ಕಿದ ಮೀನನ್ನು, ಅಂದರೆ ಅಲ್ಲೊಬ್ಬರು ಮೀನು ಹಿಡಿದ್ರು, ರೆಡ್ ಸ್ನ್ಯಾಪರ್ಗಳೆಲ್ಲ ಹೇರಳವಾಗಿ ಸಿಗುವಂಥ ಒಂದು ಪ್ಲೇಸ್ ಇದ್ದು. ಅವರು ಒಂದು ರೆಡ್ ಸ್ನ್ಯಾಪರ್ ಸಿಕ್ಕಿದಾಗ ನಮಗೆ ಕೊಟ್ಟರು. ನಾವು ಮಂಗಳೂರಿಂದ ಬಂದಂತ ಹೇಳಿದಾಗ ನಮಗೆ ಕೊಟ್ಟರು. ಆಮೇಲೆ ಅವರು ಹೇಳಿದರು, ಹೀಗೆ ಟೈಮಿಂಗ್ ಉಂಟು ಇಲ್ಲಿ, ನೀವು ಬೆಳಿಗ್ಗೆ ಬಂದರೂ ಒಮ್ಮೊಮ್ಮೆ ಸಿಗೋದಿಲ್ಲ, ಮಧ್ಯಾಹ್ನ ನಂತರ ಹೇಗೂ ಸಿಗೋದಿಲ್ಲ ಅಷ್ಟು, ನೀವು ಈ ಟೈಮ್ಗೆಲ್ಲ ಬಂದರೆ ನಿಮಗೆ ಸ್ವಲ್ಪ ಟೈಮಲ್ಲಿ ಸಿಗ್ತದೆ ಅಂತ ಹೇಳಿದರು. ಸೊ ಲೈಕ್, ಕಮೆಂಟ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್. ಕಾರ್ಲಿಕ್ ಕ್ಲಬ್ ಸೈನಿಂಗ್ ಔಟ್. ಟಿಲ್ ದೆನ್, ಬಾಯ್.